टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕಾಲ್ ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ವಿಚಾರ. ಇದು ಬೇಜವಾಬ್ದಾರಿ ಸರ್ಕಾರ, ನಾಚಿಕೆಗೇಡಿನ ಹೇಡಿ ಸರ್ಕಾರ, ಒತ್ತಡ ಇದೆ ಅಂತ ಕಾರ್ಯಕ್ರಮ ಮಾಡ್ತಾರೆ ಅಂತ ಜ್ಯೋತಿ ಪ್ರಕಾಶ್ ಮಿರ್ಚಿ ಅವರು ಇದರ ಬಗ್ಗೆ ಮಾತನಾಡಿರೋದು ನಿವೃತ್ತ IPS ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಚಿ ಹೇಳಿದ್ದಾರೆ. ಇದೊಂದು ಬೇಜವಾಬ್ದಾರಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಅಂದರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಅಧಿಕಾರಿಗಳನ್ನು ಸೇರಿಸ್ಕೊಂಡು ಮಾಡಬೇಕು. ಒಂದೇನೋ ಪ್ರೆಷರ್ ಬಂದಿದೆ ಅಂಥೇಳಿ ಪ್ರೆಷರ್ ಬಂತು ಅಂತ ಮೆರವಣಿಗೆ ಮಾಡಿಸಿದ್ರು, ಅವ್ರಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಪ್ರೆಷರ್ ಬಂತು ಅಂತೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಬೇಜವಾಬ್ದಾರಿತನ, ನಾಚಿಕೆಗೇಡು, ಹೇಡಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೆಲ್ಲ ಮಾಡಬೇಕಾದ್ರೆ ವಿಚಾರ ಮಾಡಬೇಕಾಯಿತು. ಕಮಿಷನರ್ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ಹಂಗಾದರೆ DG ಅವ್ರದ್ದು ಏನು ಇದರಲ್ಲಿ ಇದಿಲ್ವಾ? ಹೋಮ್ ಸೆಕ್ರೆಟರಿ ಅವರು ಇಲ್ವಾ? ಚೀಫ್ ಸೆಕ್ರೆಟರಿ ಅವರು ಇಲ್ವಾ? ಅವ್ರ್ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಆಲ್ ಆರ್ ರೆಸ್ಪಾನ್ಸಿಬಲ್. ಹಂಗೆ ನೋಡಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕಾಯಿತು. ಯಾರ್ದೋ ನೀವು ಗಲಾಟೆ ಮಾಡ್ತಾರೆ ಅಂತೇಳಿ, ಜನ ಗಲಾಟೆ ಮಾಡ್ತಾರೆ ಅಂತೇಳಿ ನೀವು ಸಸ್ಪೆಂಡ್. ಇನ್ನು ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಅವರು ಕೂಡ ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಅಮಾನತು ವಿಚಾರ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಇದು ಅತ್ಯಂತ ಕರಾಳ ದಿನವಾಗಿದೆ. ಮಾಜಿ ಪೊಲೀಸ್ ಕಮಿಷನರ್ ಆಗಿದ್ದಂಥ ಭಾಸ್ಕರ್ ರಾವ್ ಟ್ವೀಟ್ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಭಯಭೀತರಾಗಿದ್ದಾರೆ. ಸತ್ಯ ಹೇಳಿದ್ದಕ್ಕೆ ಬಹುಮಾನವೇ ಇದು. ಬೆಂಗಳೂರನ್ನ ಸುರಕ್ಷಿತವಾಗಿಡುವಕ್ಕೆ ಇಡೀ ರಾತ್ರಿ ಶ್ರಮಿಸಿದರು. ಡೆತ್ ಮಾರ್ಚನ್ನು ಆಯೋಜಿಸಿದಂಥ ನಿಯಂತ್ರಿಸಲಾಗದ DCM ಪ್ರಮುಖ ಅಪರಾಧಿ ಮತ್ತು ಕರ್ನಾಟಕದ ಎಲ್ರಿಗೂ ಕೂಡ ಗೊತ್ತಿದೆ. ಯಾವುದೇ CM ಇಷ್ಟು ಅಸಹಾಯಕ, ಹೇಡಿ, ಭಯಭೀತರಾಗಿಲ್ಲ ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ.